ಮಾನವ ದೇಹವನ್ನು ಒಂದು ವಾಹನ ಅಥವಾ ಒಂದು ರಥಕ್ಕೆ ಹೋಲಿಸಲಾಗಿದೆ. ಈ ರಥದಲ್ಲಿ ಪ್ರಯಾಣಿಸುವ ವ್ಯಕ್ತಿಯು ತನ್ನ ಗುರಿಯನ್ನು ತಲುಪಬೇಕಾದರೆ ಏನು ಮಾಡಬೇಕು? ಇದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಮಾನವ ದೇಹವೆಂಬ ರಥದಲ್ಲಿ ವ್ಯಕ್ತಿಯು ಅಂದರೆ ಆತ್ಮವು ಪ್ರಯಾಣಿಕ, ಬುದ್ಧಿಯು ಅದರ ಚಾಲಕ, ಮನಸ್ಸು ಚಾಲನೆ ನಿಯಂತ್ರಿಸುವ ಸಾಧನ ಮತ್ತು ಇಂದ್ರಿಯಗಳು ಕುದುರೆಗಳು. ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ರಥಕ್ಕೆ ಕಟ್ಟಿರುವ 5 ಕುದುರೆಗಳನ್ನು ನಮ್ಮ 5 ಜ್ಞಾನೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮಕ್ಕೆ ಹೋಲಿಸಿದೆ. ಈ 5 ಕುದುರೆಗಳು ಬೇರೆ ಬೇರೆ ದಿಕ್ಕಿಗೆ ರಥವನ್ನು ಎಳೆಯುತ್ತಿದ್ದರೆ, ಅಂದರೆ ನಮ್ಮ 5 ಇಂದ್ರಿಯಗಳು ನಮ್ಮನ್ನು ಬೇರೆ ಬೇರೆ ದಿಕ್ಕಿಗೆ ಎಳೆಯುತ್ತಿದ್ದರೆ ನಾವು ಗುರಿಯನ್ನು ತಲುಪುವುದು ಅಸಾಧ್ಯವಾಗುತ್ತದೆ. ನಮ್ಮ ಕಣ್ಣುಗಳು ಇಲ್ಲಿ ಒಂದು ಒಳ್ಳೆಯ ಸಿನಿಮಾ ಇದೆ, ಅದನ್ನು ನೋಡು ಎಂದು, ನಮ್ಮ ನಾಲಿಗೆಯು ಈ ಹೋಟೆಲ್ನಲ್ಲಿ ತಿಂಡಿ ಚೆನ್ನಾಗಿರುತ್ತದೆ, ಅಲ್ಲಿ ಹೋಗಿ ತಿನ್ನು ಎಂದು, ನಮ್ಮ ಕಿವಿಗಳು ಈ ಪಾಪ್ ಮ್ಯೂಸಿಕನ್ನು ಕೇಳು ಎಂದು, ಹೀಗೆ ಒಂದೊಂದು ಕುದುರೆ ಅಂದರೆ ಒಂದೊಂದು ಇಂದ್ರಿಯವೂ ಬೇರೆ ಬೇರೆ ದಿಕ್ಕಿಗೆ ನಮ್ಮನ್ನು ಎಳೆಯುತ್ತಿದ್ದರೆ ನಾವು ನಮ್ಮ ಗುರಿಯನ್ನು ಅಂದರೆ ಭಗವಂತನ ಧಾಮವನ್ನು ಸೇರುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾವು ಇಂದ್ರಿಯಗಳ ಸ್ವಾಮಿಯಾದ ಮನಸ್ಸನ್ನು ನಿಯಂತ್ರಿಸಬೇಕು. ರಥದ ಚಾಲನೆಯನ್ನು ನಿಯಂತ್ರಿಸುವ ಸಾಧನವಾದ ಮನಸ್ಸನ್ನು ನಿಯಂತ್ರಿಸಲು ಒಳ್ಳೆಯ ಸಾರಥಿಯ ಅವಶ್ಯಕತೆ ಇದೆ. ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಅರ್ಜುನನ ರಥದ ಚಾಲಕ ಶ್ರೀಕೃಷ್ಣನಾಗಿದ್ದಾನೆ. ಅಂದರೆ ಅರ್ಜುನನ ಬುದ್ಧಿಯ ಸ್ಥಾನದಲ್ಲಿ ಕೃಷ್ಣನು ಕುಳಿತಿದ್ದಾನೆ. ಅರ್ಜುನನು ಕೃಷ್ಣನಲ್ಲಿ ತನ್ನ ಬುದ್ಧಿಯನ್ನು ತೊಡಗಿಸಿರುವುದರಿಂದ ಅವನು ಸುಲಭವಾಗಿ ತನ್ನ ಗುರಿಯನ್ನು ಅಂದರೆ ಭಗವಂತನ ಧಾಮವನ್ನು ತಲುಪಿದನು. ಹಾಗಾಗಿ ನಾವು ಸಹ ನಮ್ಮ ದೇಹವೆಂಬ ರಥದ ಚಾಲಕನಾದ ಬುದ್ಧಿಯನ್ನು ಕೃಷ್ಣನ ಪಾದಕಮಲಗಳ ಸೇವೆಯಲ್ಲಿ ತೊಡಗಿಸಬೇಕು. ಆಗ ಇಂದ್ರಿಯಗಳ ಸ್ವಾಮಿಯಾದ ಮನಸ್ಸು ಮತ್ತು ಆ ಮೂಲಕ ನಮ್ಮ ಇಂದ್ರಿಯಗಳು ನಿಯಂತ್ರಣದಲ್ಲಿರುತ್ತವೆ. ಹಾಗಾಗಿ ಈ ನಿಯಂತ್ರಿತ ಇಂದ್ರಿಯಗಳು ಅಂದರೆ ನಿಯಂತ್ರಣದಲ್ಲಿರುವ ಕುದುರೆಗಳು ನಮ್ಮನ್ನು ಗುರಿ ತಲುಪಿಸುತ್ತವೆ. ಹರೇ ಕೃಷ್ಣ.